Hello everyone, ನಮ್ಮ much awaited Supreme Court na judgment that is 3 years mandatory practice ಬೇಕಾ civil judge exam ತಗೊಳ್ಳೋದಕ್ಕೆ ಅನ್ನೋದರ related judgment ಇವತ್ತು Supreme Court ಕೊಟ್ಟಾಯ್ತು. Today 20th May 2025 ಇವತ್ತಿನ ಡೇಟ್ ಅಲ್ಲಿ ಜಸ್ಟಿಸ್ BR ಗವಾಯಿ ಅವರು ನಮಗೆ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ that yes ನಮಗೆ civil judge exam ತಗೊಳ್ಳೋದಕ್ಕೆ 3 years mandatory practice ಬೇಕು. ನೀವು 3 years law ಅಥವಾ 5 years law ಏನು ಓದಿ ಇಮಿಡಿಯೇಟ್ ಆಗಿ ಸಿವಿಲ್ ಜಡ್ಜ್ ಎಕ್ಸಾಮ್ ನ ತಗೊಳ್ತಿದ್ರಿ. ಸೊ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ ಅನ್ನೋದನ್ನ ನಾವು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೆಲ್ಡ್ ಮಾಡಿರುವಂತ ಜಡ್ಜ್ಮೆಂಟ್ ಇದು. ಬಟ್ ಈ ಜಡ್ಜ್ಮೆಂಟ್ ಅಲ್ಲಿ ನಮಗೆ ಇನ್ನಷ್ಟು ವಿಷಯಗಳಿದೆ ಡಿಸ್ಕಸ್ ಮಾಡುವಂತದ್ದು. ಇನ್ನು ಆರ್ಡರ್ ಬಿಡೋದಿದೆ, ಬಟ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ನ ಹಿಯರಿಂಗ್ ಲೈವ್ ಆಗಿ ನಡೀತಿರೋದ್ರಿಂದ ಎಲ್ಲರೂ ಕೇಳಿದ್ದಾರೆ ಅಂಡ್ ಅದರಲ್ಲಿ ಇರುವಂತಹ ಪಾಯಿಂಟ್ಸ್ ಅನ್ನ ನಾನೀಗ ನಿಮ್ ಮುಂದೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಬೇಸಿಕ್ ಆಗಿ ನಮಗೀಗ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ 2025 ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಅಪ್ಲೈ ಮಾಡುವಂತ ಡೇಟ್ ಬಂದಾಗಿತ್ತು. ಅಪ್ಲೈ ಮಾಡಿ ನಮ್ಮ ಡೇಟ್ ಕಂಪ್ಲೀಟ್ ಕೂಡ ಸಹ ಆಗಿತ್ತು. ಇದಾದ ನಂತರ ಆನ್ ದಟ್ ಡೇ ಇಮಿಡಿಯೇಟ್ಲಿ ಸುಪ್ರೀಂ ಕರ್ನಾಟಕ ಹೈಕೋರ್ಟ್ ಕಡೆಯಿಂದ ಅಬೇನ್ಸ್ ನ ಒಂದು ಆರ್ಡರ್ ಬರುತ್ತೆ. ಸೊ ಅಬೇನ್ಸ್ ನ ಆರ್ಡರ್ ಅಂತಂದ್ರೆ ಈ ಒಂದು ನೋಟಿಫಿಕೇಶನ್ ಏನಿದೆ ಇದನ್ನ ನಾವು ಫಾರ್ ನೌ ಈಗ ಸದ್ಯಕ್ಕೆ ಹಲವಾರು ಸ್ಟೇಟ್ಸ್ ಸ್ಟೇ ಮಾಡಿದ್ವು ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದ್ದಿದ್ರಿಂದ ನಮಗೆ ಕೆಲವೊಂದು ಸ್ಟೇಟ್ಸ್ ಗುಜರಾತ್, ಅಸ್ಸಾಂ ಎಲ್ಲಾನು ಸಹ ಸ್ಟೇ ತಗೊಳ್ತಿತ್ತು ಅಂಡ್ ಕರ್ನಾಟಕ ಅಬೇನ್ಸ್ ಗೆ ತಗೊಂಡಿತ್ತು. ಅಂಡ್ ಅದರ ಒಂದು ಕ್ಲಾರಿಟಿನ ಕೊಡ್ತಾ ನಮಗೆ ಈ ಜಡ್ಜ್ಮೆಂಟ್ ಅಲ್ಲಿ ಇನ್ನೂ ಹಲವಾರು ವಿಷಯದ ಡಿಸ್ಕಸ್ ಮಾಡುವಂತದ್ದು. ವಿಡಿಯೋನ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂಡ್ ಹೇಗೆ ಏನು ಪಾಯಿಂಟ್ಸ್ ನೀವು ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಈ ವರ್ಷದ ಎಕ್ಸಾಮ್ ನೀವು ಬರೀಬಹುದಾ ಇಲ್ವಾ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ಎನಿ ಡಿಲೇ ವೆಲ್ಕಮ್ ಟು ಸ್ವಾತಿ ಲಾ ಅಕಾಡೆಮಿ. ನಾನು ಅಡ್ವೊಕೇಟ್ ಸ್ವಾತಿ. ಸೊ ನಿಮಗೆ ಯಾವುದೇ ಒಂದು ಇವತ್ತಿನ ಜಡ್ಜ್ಮೆಂಟ್ ಅಲ್ಲಿ ಡೌಟ್ ಇದ್ರೆ ನೀವು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಾನು ಇನ್ನಷ್ಟು ವಿಡಿಯೋಸ್ ಇದರ ಬಗ್ಗೆ ನಿಮಗೆ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ತಯಾರಿದ್ದೀನಿ. ಅಂಡ್ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಟು ಸ್ಟಾರ್ಟ್ ಆಫ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗುಡ್ ನ್ಯೂಸ್ ಅಂತಂದ್ರೆ ಈಗ ಆಲ್ರೆಡಿ ಅಪ್ಲೈ ಮಾಡಿರುವಂತ ಸ್ಟೂಡೆಂಟ್ಸ್, ಸೊ 2025 ಗೆ ನೋಟಿಫಿಕೇಶನ್ ಗೆ ಅಪ್ಲೈ ಮಾಡಿರುವಂತ ಸ್ಟೂಡೆಂಟ್ಸ್ ನೀವು ಎಕ್ಸಾಮ್ ಬರೀಬಹುದು. ಸೊ ನಿಶ್ಚಿಂತೆ ಆಗಿ ಇನ್ ಯಾವುದೇ ಒಂದು ನೋಟಿಫಿಕೇಶನ್ ಆರ್ಡರ್ ಅಂತ ಕಾಯೋದಕ್ಕೆ ಹೋಗಬೇಡಿ. ಪ್ಲೀಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಈಗ ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಏನನ್ನ ಅಂತಂದ್ರೆ ಆಲ್ರೆಡಿ 20th ಮೇ ಅಂತಂದ್ರೆ ಇವತ್ತಿನಗಿಂತ ಮುಂಚೆ ಯಾವ್ದೆಲ್ಲ ಸ್ಟೇಟ್ ತನ್ನ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡಾಗಿತ್ತು ನೀವು ಈ ವರ್ಷದ ಎಕ್ಸಾಮ್ ಅನ್ನ ಅದೇ ರೀತಿ ಕಂಟಿನ್ಯೂ ಮಾಡಿ. ಸೊ ಆಲ್ರೆಡಿ ಇಶ್ಯೂಡ್ ನೋಟಿಫಿಕೇಶನ್ಸ್ ಇರುವಂತ ಸ್ಟೇಟ್ ನಮಗೆ ಗುಜರಾತ್, ಕರ್ನಾಟಕ, ನಮ್ಮ ಸ್ಟೇಟ್ ಸ್ಪೆಷಲಿ ನಾವು ನಮ್ಮ ಬಗ್ಗೆ ಮಾತನಾಡೋಣ. ಸೊ ಎಲ್ಲಾ ಸ್ಟೇಟ್ಸ್ ಅವರವರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು. ಯಾರು ಇವತ್ತಿಂತ ಮುಂಚೆನೆ ಆಲ್ರೆಡಿ ನೋಟಿಫಿಕೇಶನ್ ಹೊರಡಿಸಿರುವಂತ ಸ್ಟೇಟ್. ಸೊ ಗುಡ್ ನ್ಯೂಸ್ ಅಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ನಮಗೆ 158 ವೇಕೆನ್ಸೀಸ್ ಅನ್ನ ನೋಟಿಫೈ ಮಾಡಿದ್ದು ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ. ಸೊ 158 ವೇಕೆನ್ಸೀಸ್ ಜಾಕ್ ಪಾಟ್ ವೇಕೆನ್ಸಿ. ಯಾವುದೇ ಕಾರಣಕ್ಕೆ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಲ್ರೆಡಿ ಈ ಜಡ್ಜ್ಮೆಂಟ್ ಈ ತರ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಹಲವಾರು ವಿಡಿಯೋಸ್ ಅನ್ನ ಮಾಡಿದ್ವಿ. ದಟ್ ಈ ವರ್ಷದ ಎಕ್ಸಾಮ್ಗೆ ಒಂದು ಕ್ವಶನಿಂಗ್ ಪೀರಿಯಡ್ ಕೊಡಬಹುದು ಸಿನ್ಸ್ ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ. ಸೊ ಎಕ್ಸಾಮ್ ನಡೆಯುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಗೊತ್ತಿತ್ತು ಒಂದು 90% ಚಾನ್ಸ್ ಇದೆ ದಟ್ 3 years ಮ್ಯಾಂಡೇಟರಿ ಕೂಡ ಆಗತ್ತೆ, ಬಟ್ ನೆಕ್ಸ್ಟ್ ಇಯರ್ ಇಂದ ಆಗತ್ತೆ ಅನ್ನೋದನ್ನ ಇದನ್ನ ಊಹೆ ಮಾಡಿದ್ದಂತದ್ದೇ. ಸೊ ಅಕಾರ್ಡಿಂಗ್ಲಿನೇ ನಮ್ಮ ಫೇವರ್ ಅಲ್ಲೇನೆ ಜಡ್ಜ್ಮೆಂಟ್ ಬಂದಿದೆ. ಸೊ ಆಲ್ರೆಡಿ ಅಪ್ಲೈ ಮಾಡಿದಂತ ಸ್ಟೂಡೆಂಟ್ಸ್ ನೀವು ಯಾವುದೇ ಕಾರಣಕ್ಕೂ ಈ ಎಕ್ಸಾಮ್ ಅನ್ನ ಲೈಟ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಪ್ಲೀಸ್ ಮೇಕ್ ಶ್ಯೂರ್ ನಿಮ್ಮ 100% ನೀವು ಇದಕ್ಕೆ ಡೆಡಿಕೇಟೆಡ್ ಆಗಿ ಓದ್ತಿದ್ದೀರಿ. ಬಿಕಾಸ್ 158 ವೇಕೆನ್ಸೀಸ್ ಪ್ರತಿ ವರ್ಷ ಕರೆಯುವಂತದ್ದಲ್ಲ. ಸೊ ಬಿ ಸೀರಿಯಸ್ ಅಂಡ್ ಇದನ್ನ ನೀವು ಸ್ಟಾರ್ಟ್ ಮಾಡಿ ಪ್ರಿಪೇರ್ ಆಗೋದು. ಅಂಡ್ ನಮ್ಮ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಆಲ್ರೆಡಿ ನಾವು ಮೇನ್ಸ್ ಹಾಗೂ ಪ್ರಿಲಿಮ್ಸ್ ನ ಬ್ಯಾಚಸ್ ಅನ್ನ ಕಾಂಪ್ರಿಹೆನ್ಸಿವ್ ಬ್ಯಾಚಸ್ ಅನ್ನ ರನ್ ಮಾಡ್ತಿದ್ವಿ. ಸೊ ಈಗ ಫ್ರಮ್ ಟುಡೇ ನಿಮಗೆ ಪ್ರಿಲಿಮ್ಸ್ ನ ಕ್ರಾಶ್ ಕೋರ್ಸ್ ಕೂಡ ಸಹ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ಗೆ ಇಂಟ್ರೆಸ್ಟ್ ಇರುವಂತಹ ಪ್ರತಿಯೊಂದು ಸ್ಟೂಡೆಂಟ್ ನೀವು ಎಕ್ಸಾಮ್ ಈ ವರ್ಷ ಎಕ್ಸಾಮ್ ತಗೊಳ್ತಿದ್ರಿ ದೆನ್ 100% ನಿಮಿಗೋಸ್ಕರ ಇರುವಂತ ಒಂದು ಬ್ಯಾಚ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಳಿ. ಯಾವುದೇ ಡಿಲೇ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸಮಯ ವ್ಯರ್ಥ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಎಕ್ಸಾಮ್ ಅಪ್ಲೈ ಮಾಡಿದಾಗಿದೆ, ನೇನಿದ್ರು ಎಕ್ಸಾಮ್ ನ ಡೇಟ್ ಬರಬೇಕು ಅಷ್ಟೇನೆ.
ಸೊ ಎಕ್ಸಾಮ್ ಡೇಟ್ ಇನ್ನೊಂದು 2 ದಿನದಲ್ಲಿ ನಿಮಗೆ ಕರ್ನಾಟಕ ಹೈಕೋರ್ಟ್ ಕಡೆಯಿಂದ ಡೇಟ್ ಕೂಡ ಸಹ ಅನೌನ್ಸ್ ಆಗುತ್ತೆ. ಹಾರ್ಡ್ಲಿ ನಿಮಗೆ ಇನ್ನೊಂದು 15 to 30 ಡೇಸ್ ಅನ್ನೋದು ಸಿಗತ್ತೆ ಮ್ಯಾಕ್ಸಿಮಮ್. ಆ ಒಂದು ಪೀರಿಯಡ್ ಅನ್ನ 100% ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೋಸ್ಕರ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕ್ರಾಶ್ ಕೋರ್ಸ್ ಫಾರ್ ಪ್ರಿಲಿಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗತ್ತೆ ಇವತ್ತಿಂದ. ಸೊ ನೀವು ಎನ್ರೋಲ್ ಆಗೋದಕ್ಕೆ, ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಳಿ. ಇದು ಎಲ್ಲಾನು ನಿಮಗೆ ಆನ್ಲೈನ್ ಕ್ಲಾಸಸ್ ಎಟ್ ಯೋರ್ ಕನ್ವೀನಿಯನ್ಸ್. ನೀವು ಆರಾಮಾಗಿ ನಿಮ್ಮ ಒಂದು ಟೈಮ್ ಅಲ್ಲಿ ನೀವು ನೋಡಬಹುದು. ವಿಡಿಯೋ ಲೆಕ್ಚರ್ಸ್, ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಸಿಗತ್ತೆ. ಆನ್ಲೈನ್ ಲೈವ್ ಕ್ಲಾಸಸ್ ನಡೀತಿರುವಂತದ್ದು. ಸೊ ಲೈವ್ ಲೆಕ್ಚರ್ಸ್ ಅನ್ನ ನೀವು ಅಟೆಂಡ್ ಮಾಡುವಂತದ್ದು. ಪ್ಲಸ್ ಕಂಪ್ಲೀಟ್ ಎಕ್ಸ್ಪರ್ಟ್ ಗೈಡೆನ್ಸ್, ನಿಮಗೆ ಕಂಪ್ಲೀಟ್ ನನ್ನ ಒಂದು ಸಪೋರ್ಟ್ ಅಂಡ್ ಗೈಡೆನ್ಸ್ ಇದ್ದೇ ಇರುತ್ತೆ ಪ್ರತಿಯೊಂದು ಸ್ಟೂಡೆಂಟ್ಗೆ. ನಿಮಗೆ 20 ಮಾಕ್ ಟೆಸ್ಟ್ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಪ್ಲಸ್ ವೆರಿ ಲಿಮಿಟೆಡ್ ಸೀಟ್ಸ್ ಅಲ್ಲಿ ನಡೆಯೋದು, ಬಿಕಾಸ್ ಒಂದು ಕ್ಲಾಸ್ ಸ್ಟ್ರೆಂತ್ ಅಂಡ್ ಸಿನ್ಸ್ ಕ್ರಾಶ್ ಕೋರ್ಸ್, ಹಾಗಾಗಿ ಪ್ರತಿಯೊಂದು ಸ್ಟೂಡೆಂಟ್ ಮೇಲೆ ಫೋಕಸ್ ಬೇಕಾಗತ್ತೆ. ಸೊ ಲಿಮಿಟೆಡ್ ಸೀಟ್ಸ್ ಅಂಡ್ ಅಡ್ಮಿಷನ್ಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಅಡ್ಮಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಲೆಕ್ಚರ್ಸ್ ನ ಒಂದು ವಿಡಿಯೋ ರೆಕಾರ್ಡಿಂಗ್ ಸಿಗೋದಲ್ಲದೆ ಅಸೈನ್ಮೆಂಟ್ಸ್ ಆಗಲಿ, ಟೆಸ್ಟ್ ಆಗಲಿ ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ರೀತಿ ನಮ್ಮ ಪ್ರೀವಿಯಸ್ ರೆಕಾರ್ಡೆಡ್ ಲೆಕ್ಚರ್ಸ್ ನಿಮಗೆ ಎಲ್ಲಾನು ಅವೈಲೇಬಲ್ ಇರುತ್ತೆ. ಸೊ ಈ ಬ್ಯಾಚ್ ಗೆ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಸ್ಟಾರ್ಟ್ ಯೋರ್ ಪ್ರಿಪರೇಷನ್ ಟುಡೇ. ಇವತ್ತಿಂದಾನೇ ಶುರು ಮಾಡ್ಕೊಳ್ಳಿ ನಿಮ್ಮ ಪ್ರಿಪರೇಷನ್ ಅನ್ನ. ಅಂಡ್ ಇದೆಲ್ಲ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ ಇರುವಂತದ್ದು. ಸೊ ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ಸ್ ಅನ್ನ ತಗೊಂಡು ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ಈ ಜಜ್ಮೆಂಟ್ ಅಲ್ಲಿ ನಮಗೆ ಡಿಸ್ಕಸ್ ಮಾಡಬೇಕಾಗಿರುವಂತ 3 ಇಂಪಾರ್ಟೆಂಟ್ ವಿಷಯ ಇದೆ. ಅದು ಏನು ಅಂತಂದ್ರೆ, ಫಸ್ಟ್ ಥಿಂಗ್, ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿದೆ, ದಟ್ ಜಜ್ಮೆಂಟ್ ಏನಿದೆ ಅದು ಕ್ಲಿಯರ್ ಆಗಿ ಬಂದಿದೆ. 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಬೇಕು. ಇದಕ್ ಮುಂಚೆ ತನಕ ಹೇಗೆ ನೀವು 3 years ಅಥವಾ 5 years LLB ಮುಗೀತಿದ್ದ ಹಾಗೇನೆ ಸಿವಿಲ್ ಜಡ್ಜ್ ಎಕ್ಸಾಮ್ ತಗೊಳ್ತಿದ್ರು, ಇನ್ನು ಮುಂದೆ ಆ ರೀತಿ ಇರೋದಿಲ್ಲ. ಸೊ ಇನ್ನು ಮುಂದೆ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಬೇಕು. ಈ ವರ್ಷ ಯಾರು ಆಲ್ರೆಡಿ ಎಕ್ಸಾಮ್ ಅಪ್ಲೈ ಮಾಡಿದಿರಿ, ನಿಮಗೊಂದು ಲಕ್ಕಿ ಚಾನ್ಸ್. ಇಲ್ಲ ನೆಕ್ಸ್ಟ್ ಇಯರ್ ಇಂದ ಅಂತ ತಗೊಳ್ತಿರುವಂತವ್ರು, ಇನ್ನ ಕಾಲೇಜಲ್ಲಿ ಇರುವಂತವ್ರು, ಸೊ ನಿಮಗೆ ಪ್ರಾಕ್ಟೀಸ್ ಅನ್ನೋದನ್ನು ಸಹ ಬೇಕಾಗತ್ತೆ. ಅದಂತೂ ಕ್ಲಾರಿಟಿ ಸಿಕ್ಕಿದೆ. ಬಟ್ ಎಕ್ಸಾಮ್ಷನ್ ಫಾರ್ ಆನ್ ಗೋಯಿಂಗ್ ರಿಕ್ರೂಟ್ಮೆಂಟ್ ಪ್ರಾಸೆಸ್, ಈಗ ಆನ್ ಗೋಯಿಂಗ್ ಅಂತ ನಡೀತಿರುವಂತ ಎಕ್ಸಾಮಿನೇಷನ್ ಆಲ್ರೆಡಿ ಯಾರು ನೋಟಿಫಿಕೇಶನ್ ಹೊರಡಿಸಿದ್ದಾರೆ May 20, 2025 ಗಿಂತ ಮುಂಚೆ ನಿಮಗೇನು ಎಕ್ಸಾಮ್ಷನ್, ದಟ್ ಇಸ್ ಕರ್ನಾಟಕ ಅಂಡ್ ಗುಜರಾತ್, ಈ ಸ್ಟೇಟ್ಸ್ಗೆಲ್ಲ ದಟ್ ಈ 3 years ಪ್ರಾಕ್ಟೀಸ್ ನ ರಿಕ್ವೈರ್ಮೆಂಟ್ ಅಪ್ಲೈ ಆಗೋದಿಲ್ಲ. ನೀವು ಅಪ್ಲೈ ಮಾಡಿದ್ದೀರಿ ಎಕ್ಸಾಮ್ಗೆ, ನೀವು ಎಕ್ಸಾಮ್ ತಗೊಳ್ಳೋದಕ್ಕೆ ಈ ವರ್ಷ ಅರ್ಹರಿದ್ದೀರಿ. ಸೊ ಎಕ್ಸಾಮ್ ತಗೊಳ್ಳಿ. ಕಂಡೀಷನ್ ವಿಲ್ ಓನ್ಲಿ ಅಪ್ಲೈ ಟು ಫ್ಯೂಚರ್ ರಿಕ್ರೂಟ್ಮೆಂಟ್ ಪ್ರಾಸೆಸ್. ಮುಂದಕ್ಕೆ ಬರುವಂತ ನೆಕ್ಸ್ಟ್ ಇಯರ್ ಇಂದ ಬರುವಂತ ನೋಟಿಫಿಕೇಶನ್ ಮೇಲೆ ಈ ಒಂದು 3 years ರಿಕ್ರೂಟ್ಮೆಂಟ್ ಪ್ರಾಸೆಸ್ ಮ್ಯಾಂಡೇಟರಿ ಆಗುತ್ತೆ. 3 years ನ LLB ನಂತರ ಪ್ರಾಕ್ಟೀಸ್ ಮ್ಯಾಂಡೇಟರಿ ಆಗುತ್ತೆ. ಈಗ ಈ ತರ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಅಂತ ಹೇಳಿದ ತಕ್ಷಣ ಒಂದು ಇಂಪಾರ್ಟೆಂಟ್ ಡೌಟ್ ಬರುತ್ತೆ ತಲೆಯಲ್ಲಿ. ಏನಂತಂದ್ರೆ, ಪ್ರಾಕ್ಟೀಸ್ ಎಲ್ಲಿಂದ, ಯಾವತ್ತಿಂದ ಪ್ರಾಕ್ಟೀಸ್, ಹೇಗೆ ಕೌಂಟ್ ಆಗುತ್ತೆ ಪ್ರಾಕ್ಟೀಸ್, ರೈಟ್? ಯಾಕಂದ್ರೆ ನಾವೀಗ ಕಾಲೇಜ್ ಮುಗಿದ ತಕ್ಷಣ ನಾವೊಂದು ಸ್ಟೇಟ್ ಬಾರ್ ಅಲ್ಲಿ ಎನ್ರೋಲ್ ಆಗ್ತೀವಿ. ಸೊ ಎನ್ರೋಲ್ ಆಗಿದ ತಕ್ಷಣ ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್ ಸಿಗತ್ತೆ. ಆ ಒಂದು ಪ್ರೊವಿಷನಲ್ ಐಡಿಗೆ 2 years ವ್ಯಾಲಿಡಿಟಿ ಇರುತ್ತೆ. ಅದಾದ ನಂತರ ನೀವು ಒಂದು AIB ಎಕ್ಸಾಮ್ ಕಂಡಕ್ಟ್ ಆಗತ್ತೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್. ಅದನ್ನ ತಗೊಂಡ ಮೇಲೆ ಅದರಲ್ಲಿ ನೀವು ಪಾಸ್ ಆಗಿದ್ದೀರಿ ಅಂತ ಅಂದಾಗ ನಂತರ ನಿಮಗೆ ನೆಕ್ಸ್ಟ್ ಕಂಪ್ಲೀಟ್ ಪರ್ಮನೆಂಟ್ ವ್ಯಾಲಿಡ್ ID ಕಾರ್ಡ್ ಸಿಗತ್ತೆ. ಸೊ ಈ ಕಂಡೀಷನ್ ಅಲ್ಲಿ ನಿಮ್ಮ ಪ್ರಾಕ್ಟೀಸ್ ಯಾವತ್ತಿಂದ ಸ್ಟಾರ್ಟ್ ಮಾಡಿದೀವಿ ಅಂತ ಲೆಕ್ಕ ಹಾಕೋದು. ಸೊ ಅದಕ್ಕೂ ಸಹ ನಾವು ಕ್ಲಿಯರ್ ಆಗಿ ಹೇಳಿದೀವಿ ದಟ್ ನೀವು LLB ಮುಗೀತು 3 years or 5 years ಅಂಡ್ ಯಾವುದೇ ಒಂದು ಸ್ಟೇಟ್ ಬಾರ್ ಅಲ್ಲಿ ಎನ್ರೋಲ್ ಆಗಿದ್ದೀರಿ, ಡಿಸ್ಟ್ರಿಕ್ಟ್ ಬಾರ್ ಅಲ್ಲಿ ಎನ್ರೋಲ್ ಆಗಿದ್ದೀರಿ, ನಿಮ್ಮ ನಿಯರೆಸ್ಟ್ ಬಾರ್ ಅಲ್ಲಿ ಎನ್ರೋಲ್ ಆಗಿದ್ದೀರಿ ಅಂತ ಅಂದಿದ್ದ ದಿನ, ದಟ್ ಇಸ್ ಪ್ರೊವಿಷನಲ್ ಡೇಟ್ ಏನಿದೆ ಆ ಡೇಟ್ ಇಂದಾನೇ ಲೆಕ್ಕ ಹಾಕ್ತೀವಿ. ಸೊ ಈ ಡೇಟ್ ಇಂದಾನೇ ಲೆಕ್ಕ ಹಾಕೋಣ. ಕ್ಲಿಯರ್? ಈ ಡೇಟ್ ನೀವು ಯಾವತ್ತು ಕಾಲೇಜ್ ಮುಗೀತು ಅಂಡ್ ಹೋಗಿ ನೀವು ಎನ್ರೋಲ್ಮೆಂಟ್ ಮಾಡ್ಕೊಳ್ತಿದ್ದೀರಿ ಯಾವುದೇ ಒಂದು ಬಾರ್ ಅಲ್ಲಿ, AIB ಬರೆಯೋದಕ್ಕೆ ಮುಂಚೆನೆ ನಾವು ನಿಯರೆಸ್ಟ್ ಬಾರ್ ಅಲ್ಲಿ ಎನ್ರೋಲ್ ಮಾಡ್ಕೊಳ್ತೀವಿ ಅಂಡ್ ಎನ್ರೋಲ್ಮೆಂಟ್ ಇಸ್ ಮ್ಯಾಂಡೇಟರಿ. ಇದುವರೆಗೂ ಸಹ ಇತ್ತು,
ಬಟ್ ಇನ್ನು ಮುಂದೆ ಎನ್ರೋಲ್ಮೆಂಟ್ ಜೊತೆಗೆ ಪ್ರಾಕ್ಟೀಸ್ ಮ್ಯಾಂಡೇಟ್ರಿ. ಸೊ ಈ ಡೇಟ್ ಇಂದಾನೆ ನಾವು ನಮ್ಮ ಪ್ರಾಕ್ಟೀಸ್ ಅನ್ನ ಕೌಂಟ್ ಮಾಡ್ತೀವಿ. ಇಲ್ಲಿಂದಾನೆ 3 years ಕೌಂಟ್ ಆಗುತ್ತೆ. ಡನ್. ಇದು ರಿಸ್ಟೋರೇಷನ್ ಆಫ್ ಮಿನಿಮಮ್ ಪ್ರಾಕ್ಟೀಸ್ ಅಂತ ಹೇಳ್ತಿರೋದು. ಏನಕ್ಕಂತಂದ್ರೆ ಮುಂಚೆ ಇತ್ತು 3 years ಪ್ರಾಕ್ಟೀಸ್, ಮಧ್ಯದಲ್ಲಿ ಅದನ್ನ ತೆಗೆದಾಕಿದ್ವಿ. ಈಗ ನಾವು ಮತ್ತೆ ಅದನ್ನ ರಿಸ್ಟೋರ್ ಮಾಡ್ಕೊಂಡಿದೀವಿ. ಸೊ ಇವತ್ತಿಂದ ನೆಕ್ಸ್ಟ್ ಬರುವಂತ ನೋಟಿಫಿಕೇಶನ್ಸ್ ಅಲ್ಲಿ ಈ ಒಂದು ಚೇಂಜಸ್ ಅನ್ನ ಕಾಣ್ತೀವಿ. Supreme Court reinstated the condition candidates must have minimum 3 years of practice as advocate to apply entry level. So now entry level exam ಗೆನೆ 3 years practice ನ mandate ಮಾಡಿದೀವಿ ಅನ್ನೋದು ಇದೆ ನಮ್ಮ ಜಡ್ಜ್ಮೆಂಟ್, ಇವತ್ತಿನ ಜಡ್ಜ್ಮೆಂಟ್. ಸೊ ಪ್ರಾಕ್ಟೀಸ್ ಪೀರಿಯಡ್ ಕೌಂಟ್ ಆಗೋದು ಪ್ರೊವಿಷನಲ್ ಎನ್ರೋಲ್ಮೆಂಟ್ ಏನಿದೆ ಅಡ್ವೊಕೇಟ್ ಅಂತ ಪ್ರೊವಿಷನಲ್ ಎನ್ರೋಲ್ಮೆಂಟ್ ಡೇಟ್ ಏನಿದೆ ಅಲ್ಲಿಂದ. ಸೊ ಈ ಪ್ರೊವಿಷನಲ್ ಎನ್ರೋಲ್ಮೆಂಟ್ ಡೇಟ್ ಇಂದ. ಸೊ ಫೈನ್. ಈಗ ನೆಕ್ಸ್ಟ್ ಕ್ವೆಶನ್ ರೈಸ್ ಆಗತ್ತೆ. ಏನಂತಂದ್ರೆ ನಾವು ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಅಡ್ವೊಕೇಟ್ಸ್ ಆಗಿದ್ರು, ನಾವು 3rd ಜನರೇಷನಲ್ ಲಾಯರ್ಸ್, ಆಲ್ರೆಡಿ ನಮ್ಮ ತಂದೆ ನಮ್ಮ ಮುತ್ತಾತ ಎಲ್ಲಾನು ಲಾಯರ್ಸ್ ಆಗಿ ತುಂಬಾ ಎಸ್ಟಾಬ್ಲಿಷ್ಡ್ ಇದ್ದಾರೆ. ಆತರ ಆದ್ರೆ ಎನ್ರೋಲ್ ಆಗಿದ್ದ ದಿನದಿಂದನೇ ನಿಮ್ಮ ಒಂದು ಕೇಸಸ್ ಬರುತ್ತೆ, ನೀವು ಒಂದು ಪ್ರಾಕ್ಟೀಸ್ ಅನ್ನೋದು ಆಕ್ಟಿವ್ಲಿ ಸ್ಟಾರ್ಟ್ ಆಗೋಗುತ್ತೆ. ಬಟ್ ಈಗ ಫಸ್ಟ್ ಜನರೇಷನ್ ಲಾಯರ್, ನಾವು ನಮ್ಮ ಫ್ಯಾಮಿಲಿನಲ್ಲಿ ಯಾರು ಓದಿಲ್ಲ ಲಾ, ನಾನೇ ಫಸ್ಟ್ ಲಾಯರ್ ಅಂಡ್ ನಾನೀಗ ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ. ನಾನ್ ಆಲ್ರೆಡಿ ಸೀನಿಯರ್ಸ್ ಕೆಳಗಡೆ ವರ್ಕ್ ಮಾಡ್ತಿರೋಂಥದ್ದು. ನನಗೆ ಪ್ರಾಕ್ಟೀಸ್ ಅಂತಂದ್ರೆ ಏನ್ ಲೆಕ್ಕ? ಸೊ ಪ್ರಾಕ್ಟೀಸ್ ಅಂತಂದ್ರೆ ನಾನೇನ್ ಕೋರ್ಟ್ಗೆ ಹೋಗಿದ ತಕ್ಷಣ ಕೇಸ್ ಸಿಗತ್ತಾ? ಇಲ್ಲ. ಸೊ ಹಾಗಿದ್ದಾಗ ನನ್ನ ಪ್ರಾಕ್ಟೀಸ್ ಯಾವ ತರ ಕೌಂಟ್ ಆಗತ್ತೆ? ಯಾವ್ದಾದ್ರು ಕೇಸ್ ನಾನು ಫೈಲ್ ಮಾಡಿದೀನಿ ಅನ್ನೋದ್ರ ಬೇಸಿಸ್ ಮೇಲೆ ಕೌಂಟ್ ಆಗತ್ತಾ? ಇಲ್ಲ ಹೇಗೆ ನಡೆಯುತ್ತೆ? ನಾನು ಸೀನಿಯರ್ ಅಂಡರ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ಕೌಂಟ್ ಮಾಡ್ತೀರಾ? ಅಂಡ್ ಇದನ್ನ ಯಾರು ಹೇಳ್ತಾರೆ ದಟ್ 3 years ಪ್ರಾಕ್ಟೀಸ್ ಆಗಿದೆ? ಇದರ ರಿಲೇಟೆಡ್ ಇಂಪಾರ್ಟೆಂಟ್ ವಿಷಯ ವೆರಿಫಿಕೇಶನ್ ಆಫ್ ಪ್ರಾಕ್ಟೀಸ್ ರಿಕ್ವೈರ್ಮೆಂಟ್. ಯಾರು ವೆರಿಫೈ ಮಾಡ್ತಾರೆ ನಿಮ್ಮ ಪ್ರಾಕ್ಟೀಸ್ ರಿಕ್ವೈರ್ಮೆಂಟ್ ಅಂತಂದ್ರೆ, ಈಗ ನಾನೇನು 3 years ಪ್ರಾಕ್ಟೀಸ್ ಇಲ್ಲಿಂದ ಶುರು ಆಗತ್ತೆ ನಮ್ಮ ಪ್ರೊವಿಷನಲ್ ಡೇಟ್ ಇಂದ ಅಂತ ಹೇಳಿದೆ. ಈ ಪ್ರೊವಿಷನಲ್ ಎನ್ರೋಲ್ಮೆಂಟ್ ಡೇಟ್ ಇಂದ ನೀವು ಯಾವುದೇ ಅಡ್ವೊಕೇಟ್ ಅಂಡರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರಬಹುದು, ಜೂನಿಯರ್ ಆಗಿ ಅಥವಾ ನೀವು ಫಸ್ಟ್ ಜನರೇಷನ್ ಲಾಯರ್ ಆಗಲಿ, ಯಾವುದೇ ಒಬ್ಬ ಲಾಯರ್ ಆಗಿ, 2nd 3rd ಜನರೇಷನಲ್ ಲಾಯರ್, ನಿಮ್ಮ ಪ್ರಾಕ್ಟೀಸ್ ಏನ್ ನಡೀತಿದೆ ಆ ಪ್ರಾಕ್ಟೀಸ್ ಅನ್ನ 3 years ನೀವು ಮಾಡಿದ್ದೀರಿ, ಆಕ್ಟಿವ್ಲಿ ನೀವು ಇದ್ದೀರಿ. ಕೇಸೇ ಸಿಕ್ಕಿರ್ಬೇಕಂತ ಇಲ್ಲ, ಕೇಸ್ ಸಿಕ್ಕಿಲ್ಲ, ಎಲ್ಲರಿಗೂ ಫಸ್ಟ್ ಟೈಮ್ ಅಲ್ಲೇ ಕೇಸ್ ಸಿಗೋದಿಲ್ಲಲ್ಲ. ಸೊ ಹಾಗಿದ್ದಾಗ ನಮಗೆ 3 years ಇಂದ ಇವರು ಆಕ್ಟಿವ್ಲಿ ಕೋರ್ಟ್ಗೆ ಬರ್ತಿದ್ದಾರೆ, ಆಕ್ಟಿವ್ ಪ್ರಾಕ್ಟೀಸ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಯಾರಾದ್ರೂ ಸಹ ಯಾವುದೇ ಒಬ್ಬ ಅಡ್ವೊಕೇಟ್ ವಿತ್ 10 years ಆಫ್ ಪ್ರಾಕ್ಟೀಸ್, 10 ವರ್ಷ ಪ್ರಾಕ್ಟೀಸ್ ಮಾಡಿರುವಂತ ಯಾವುದೇ ಒಬ್ಬ ಅಡ್ವೊಕೇಟ್ ನಮಗೆ ಇದನ್ನ ಬರೆದು ಸೈನ್ ಮಾಡಿ ಕೊಡಬಹುದು. ಓಕೆ, ಇವರು ನಮಗೆ ಸರ್ಟಿಫೈ ಮಾಡ್ತಾರೆ ಇವ್ರ ಕಡೆಯಿಂದ. ಎನಿ ಅಡ್ವೊಕೇಟ್ ವಿತ್ 10 years ಪ್ರಾಕ್ಟೀಸ್, ಅಡ್ವೊಕೇಟ್ ವಿತ್ 10 year ಪ್ರಾಕ್ಟೀಸ್ ಇರುವಂತ ಅಡ್ವೊಕೇಟ್ ಈ ಸರ್ಟಿಫಿಕೇಟ್ ಅನ್ನ ನಮಗೆ ಕೊಡ್ತಾರೆ. ಅಂಡ್ ಆ ಸರ್ಟಿಫಿಕೇಟ್ ಫ್ರಮ್ ಅಡ್ವೊಕೇಟ್ ವಿತ್ ಅಟ್ ಲೀಸ್ಟ್ 10 years ಆಫ್ ಸ್ಟ್ಯಾಂಡಿಂಗ್ ಎಂಡೋರ್ಸ್ ಬೈ, ಅಂಡ್ ಈ ಅಡ್ವೊಕೇಟ್ ಕೊಡುವಂತ ಸರ್ಟಿಫಿಕೇಟ್ ಏನಿದೆ ಇದನ್ನ ಕೌಂಟರ್ ಸೈನ್ ಅಥವಾ ಕ್ರಾಸ್ ಸೈನ್, ಮತ್ತೆ ನೆಕ್ಸ್ಟ್ ಇದನ್ನ ಎಂಡೋರ್ಸ್ ಮಾಡುವಂತ ಅಥಾರಿಟಿ ಯಾರು ಅಂತಂದ್ರೆ ಜುಡಿಷಿಯಲ್ ಆಫೀಸರ್ ಆಫ್ ರೆಸ್ಪೆಕ್ಟಿವ್ ಸ್ಟೇಷನ್. ಸೊ ಅಲ್ಲಿನ ಒಂದು ಜುಡಿಷಿಯಲ್ ಆಫೀಸರ್ ಯಾರಿದ್ದಾರೆ ಅವರು ನಮಗೆ ನೆಕ್ಸ್ಟ್ ಇದನ್ನ ಕ್ರಾಸ್ ಸೈನ್ ಮಾಡ್ತಾರೆ. ಅಂಡ್ ಅಷ್ಟೇ ಸಾಕು ಟು ಪ್ರೂವ್ ದ ಫುಲ್ಫಿಲ್ಮೆಂಟ್ ಆಫ್ ಪ್ರಾಕ್ಟೀಸ್ ಕಂಡೀಷನ್. ಸೊ ನೀವು ಪ್ರಾಕ್ಟೀಸ್ ಅಲ್ಲಿ ಇದ್ರಿ ಅಂತ ಏನ್ ಸಾಕ್ಷಿ, ಏನ್ ಪ್ರೂಫ್? ನೀವು ಹೇಗೆ ಪ್ರಾಕ್ಟೀಸ್ ನ ಶೋ ಮಾಡ್ತೀರಿ ಅಂತಂದ್ರೆ, ಯಾವುದೇ ಒಬ್ಬ ಅಡ್ವೊಕೇಟ್ 10 ವರ್ಷದ ಪ್ರಾಕ್ಟೀಸ್ ಮಾಡಿರುವಂತ ಅಡ್ವೊಕೇಟ್ ಹತ್ರ ನೀವು ಇದನ್ನ ಸರ್ಟಿಫಿಕೇಟ್ ಅನ್ನ ತಗೊಳ್ಳೋದು ಅಂಡ್ ಅದನ್ನ ಕೋರ್ಟ್ ಅನ್ನ ಜುಡಿಷಿಯಲ್ ಆಫೀಸರ್ ಹತ್ರ ಸೈನ್ ಮಾಡಿಸ್ಕೊಳ್ಳೋದು, ಇಷ್ಟೇನೆ. ಅಂಡ್ ಆ ಸರ್ಟಿಫಿಕೇಟ್ ನಿಮಗೆ ನೀವು ಎಕ್ಸಾಮ್ ಅಪ್ಲೈ ಮಾಡುವಾಗ ಶೋ ಮಾಡಬೇಕಾಗತ್ತೆ. ಸೊ ಅಪ್ಲೈ ಮಾಡುವಾಗ ಅಪ್ಲಿಕೇಶನ್ ಅಲ್ಲಿ ಹೇಗೆ ರಿಕ್ವೈರ್ಮೆಂಟ್ ಇದೆ ಅಕಾರ್ಡಿಂಗ್ಲಿ ನಾವು ಅದನ್ನ ತೋರಿಸಬೇಕಾಗತ್ತೆ. ಸೊ ಫಾರ್ ಕ್ಯಾಂಡಿಡೇಟ್ಸ್ ಪ್ರಾಕ್ಟಿಸಿಂಗ್ ಎಟ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂದ್ರೆ ಸರ್ಟಿಫಿಕೇಟ್ ಫ್ರಮ್ ಅಡ್ವೊಕೇಟ್ ವಿತ್ 10 years ಸ್ಟ್ಯಾಂಡಿಂಗ್ ಎಂಡೋರ್ಸ್ಡ್ ಬೈ ಕೋರ್ಟ್ ಡೆಸಿಗ್ನೇಟೆಡ್ ಆಫೀಸರ್. ಸೊ ನೀವು ಸುಪ್ರೀಂ ಕೋರ್ಟ್, ಲೋವರ್ ಕೋರ್ಟ್ಸ್ ಅಂತಾನೆ ಅಲ್ಲ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲೇ ಪ್ರಾಕ್ಟೀಸ್ ಮಾಡಿ, ನೀವು ಎಲ್ಲಿ ಯಾವ ಕೋರ್ಟ್ ಅಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಮಾಡಿ, 10 ವರ್ಷ ಪ್ರಾಕ್ಟೀಸ್ ಇರುವಂತ ಒಬ್ಬ ಅಡ್ವೊಕೇಟ್ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕು. ಅಂಡ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಆ ಕೋರ್ಟ್ ನ ಡೆಸಿಗ್ನೇಟೆಡ್ ಆಫೀಸರ್ ಯಾರಿರ್ತಾರೆ ಅವ್ರು ಅದಕ್ಕೆ ಸೈನ್ ಮಾಡ್ತಾರೆ. ಅಂಡ್ ಲೋವರ್ ಕೋರ್ಟ್ಸ್ ಅಂತಂದಾಗ ಜುಡಿಷಿಯಲ್ ಆಫೀಸರ್ ಅದಕ್ಕೆ ಸೈನ್ ಮಾಡ್ತಾರೆ. ಸೊ ಜುಡಿಷಿಯಲ್ ಆಫೀಸರ್ ನ ಸೈನ್ ಇರುವಂತ ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಿ ನಿಮ್ಮ ಎಕ್ಸಾಮ್ ಅನ್ನ ತಗೊಳ್ಬಹುದು. ಇದೊಂದು ಬೇಸಿಕ್ ರಿಕ್ವೈರ್ಮೆಂಟ್ ಆಗತ್ತೆ ಇನ್ನು ಮುಂದೆ ನಮಗೆ ಬರುವಂತ ಎಕ್ಸಾಮ್ಸ್ಗೆ. ಸೊ ಐ ಹೋಪ್ ನಿಮಗೆ
ಈ ಜಡ್ಜ್ಮೆಂಟ್ ರಿಲೇಟೆಡ್ ಅರೈಸ್ ಆದಂತ ಡೌಟ್ಸ್ ಅಥವಾ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಡಿಸ್ಕಸ್ ಆಗಿತ್ತು ಅದರ ರಿಲೇಟೆಡ್ ಕ್ಲಾರಿಟಿ ಸಿಕ್ಕಿದೆ. ಇನ್ನೂ ಡೌಟ್ಸ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಐ ವುಡ್ ಬಿ ವೆರಿ ಹ್ಯಾಪಿ ಟು ಮೇಕ್ ಫರ್ದರ್ ವಿಡಿಯೋಸ್. ನಿಮಗೆ ಪ್ರತಿಯೊಂದು ಡೌಟ್ ನ ಕ್ಲಾರಿಟಿನ ನಾನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ ಅಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗೆ ಯಾವುದೇ ರ್ಯಾಂಡಮ್ ಎಲ್ಲಾ ರೀತಿ ವಿಡಿಯೋಸ್ ಅನ್ನ ನೋಡಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಫಾರ್ ನೌ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತ ಪ್ರತಿಯೊಂದು ಸ್ಟೂಡೆಂಟಿಗೆ ನೀವು ಈ ವರ್ಷದ ಎಕ್ಸಾಮ್ ಅಪ್ಲೈ ಮಾಡಿದ್ದೀರಿ, ದೆನ್ ನೀವು ಎಕ್ಸಾಮ್ ತಗೊಳ್ಳೋದಿಕ್ಕೆ ಅರ್ಹರಿದ್ದೀರಿ. ಇದನ್ನಷ್ಟೇ ನೆನ್ಪಿಟ್ಕೊಂಡು ಎಕ್ಸಾಮಿಗೆ ಪ್ಲೀಸ್ ಸ್ಟಾರ್ಟ್ ಪ್ರಿಪೇರಿಂಗ್ ವಿತೌಟ್ ಎನಿ ಡಿಲೇ. ಅಂಡ್ ನಾವು ಕ್ರಾಶ್ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ ಸ್ವಾತಿ ಲಾ ಅಕಾಡೆಮಿಯಲ್ಲಿ. ಇವತ್ತಿಂದ ನಿಮಗೆ ಕ್ರಾಶ್ ಕೋರ್ಸ್ ಫಾರ್ ಪ್ರಿಲಿಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕ್ರಾಶ್ ಕೋರ್ಸ್ ನಿಮ್ಮ ಕಂಪ್ಲೀಟ್ ರಿವಿಷನ್, ಪ್ರಿಪರೇಷನ್ ಅಂಡ್ ಪ್ರೀವಿಯಸ್ ರೆಕಾರ್ಡೆಡ್ ವಿಡಿಯೋಸ್ ಎಲ್ಲ ನಿಮಗೆ ಆಕ್ಸೆಸಿಬಲ್ ಆಗುತ್ತೆ. ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಇದಕ್ಕೆ ಕಾಲ್ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನ ತಗೊಳ್ಳಿ. ಅಂಡ್ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೆ ಶೇರ್ ಮಾಡಿ. ಯಾರೆಲ್ಲ ಎಕ್ಸಾಮ್ ತಗೊಳ್ಬೇಕು ಅಂತ ಇದ್ದಾರೆ, ಲಾ ಓದ್ತಿರೋಂಥವ್ರು, ಈ ಎಕ್ಸಾಮಿಗೋಸ್ಕರನೇ ಅಂತ ಕಾಯ್ತಿರೋಂಥವ್ರಿಗೆ ಈ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಬಿಕಾಸ್ ಈ 3 years ಪ್ರಾಕ್ಟೀಸ್ ಅನ್ನೋದು ತುಂಬಾ ಜನರ ಮೈಂಡ್ ಅಲ್ಲಿ ಒಂದು ಕನ್ಫ್ಯೂಷನ್ ಇತ್ತು ತುಂಬಾ ದಿನದಿಂದ. ಅದು ಎಲ್ಲಾನು ಕ್ಲಿಯರ್ ಆಗಿದೆ ಇವತ್ತು. ಸೊ ಇದರ ರಿಲೇಟೆಡ್ ಇನ್ನಷ್ಟು ವಿಡಿಯೋಸ್ನ ನಾನು ನಿಮಗೆ ತಲುಪಿಸ್ತೀನಿ. ಅಂಡ್ ನೀವು ಸಹ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ಕೊಳ್ಳಿ. Thank you very much and all the very best for your exams.